ಕೋವಿಡ್ನ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆ ಒಂದು ಸಂದರ್ಭದಲ್ಲಿ ಅಪ್ಪಾಜಿ ಗೌಡ್ರನ್ನ ನಾವೆಲ್ಲ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈಗಲೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಅಪ್ಪಾಜಿ ಗೌಡ್ರು ನಮ್ಮನ್ನ ಅಗಲಿ ಹೋಗಿರಬಹುದಷ್ಟೇ, ಆದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವರು ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ ಬಲವಾಗಿ ನಿಂತು ನಿಮಗೆ ಶಕ್ತಿಯಾಗಿ ಸನ್ಮಾನ್ಯ ಅಪ್ಪಾಜಿ ಗೌಡ್ರು ಜನತಾದಳ ಪಕ್ಷವನ್ನ ಬೇರು ಮಟ್ಟದಿಂದ ಭದ್ರಾವತಿ ತಾಲೂಕಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಬಹುಶಃ ನಮ್ಮಂತ ಯುವಕರಿಗೆ ಇವತ್ತು ಅದು ಸ್ಫೂರ್ತಿದಾಯಕವಾದಂತ ಒಂದು ವಿಚಾರ. ಅವರ ನಂತರ ಅವರ ಕುಟುಂಬದ ಧರ್ಮಪತ್ನಿಗಳು ಶಾರದಾ ಅಪ್ಪಾಜಿ ಗೌಡ್ರು, ನನ್ನ ಅಕ್ಕನ ಸಮಾನರಾಗಿರ್ತಕ್ಕಂಥ ಶಾರದಾ ಅಪ್ಪಾಜಿ ಗೌಡ್ರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಅವರ ಮನದಾಳದ ಮಾತುಗಳನ್ನ ಅತ್ಯಂತ ನೇರ ನುಡಿ, ಅವರಲ್ಲಿ ಅವರ ಮನಸ್ಸು ಒಂದು ರೀತಿ ನಿಷ್ಕಲ್ಮಶವಾದಂಥ ಮನಸ್ಸು, ಯಾವುದೇ ಲೆಕ್ಕಾಚಾರ ಮಾಡಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಶಾರದಕ್ಕಂದಲ್ಲ. ಅದು ನಿಮಗೂ ಗೊತ್ತಿದೆ, ನಾನು ಕೂಡ ಬಹಳ ಹತ್ತಿರದಿಂದ ಅವ್ರನ್ನ ನೋಡಿ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೊಬ್ರು ಅಪ್ಪಾಜಿ ಗೌಡ್ರು ಮತ್ತೆ ಶಾರದಮ್ಮನ ಸುಪುತ್ರರು ಅಜಿತ್ ಅಣ್ಣ ಅವರು, ಅಜಿತ್ ಅಣ್ಣವರು ಕೂಡ ಅವರ ತಂದೆ ತಾಯಿ ತೋರಿಸಿರ್ತಕ್ಕಂಥ ಒಂದು ಮಾರ್ಗ, ಅವರ ಒಂದು ಮಾರ್ಗದರ್ಶನದ ಅಡಿ ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರುಗಳ ನೋವಿಗೆ ಅವರ ತಾಯಿ ಜೊತೆನಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು 5 ನಿಮಿಷ ಅಣ್ಣ, ಒಂದು 5 ನಿಮಿಷ ಸೈಲೆಂಟ್ ಆಗಿರಿ. ಯಾಕೆಂದ್ರೆ ಏನಾಗ್ತದೆ, ಪಾಪ ಅವ್ರು ಯಾರಿಗೂ ನೀವು ಮಾತನಾಡ್ಬೇಕಾರೆ ಕೇಳೋದಿಲ್ಲ ಸಂಪೂರ್ಣವಾಗಿ. ಒಂದು 5 ನಿಮಿಷ ಪ್ಲೀಸ್, ನಿಮಗೋಸ್ಕರ ಬಂದಿದ್ದೀನಿ, ನಿಮಗೋಸ್ಕರ ಬಂದಿದ್ದೇನೆ. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ತಮ್ಮೆಲ್ರಿಗೂ ಗೊತ್ತಿದೆ, ಕಳೆದ 3-4 ತಿಂಗಳುಗಳ ಹಿಂದೆ, ಅಣ್ಣ 5 ನಿಮಿಷ ಕಣ, ಒಂದು 3-4 ತಿಂಗಳುಗಳ ಹಿಂದೆ ಮಾಧ್ಯಮದಲ್ಲಿ ಒಂದು ದೊಡ್ಡ ಸ್ಫೋಟಕವಾದಂತ ಒಂದು ವಿಚಾರ ಹೊರಗೆ ಬಂದಿತ್ತು. ಒಂದು ಆಡಿಯೋ ಬಹುಶಃ ಇಡೀ ರಾಜ್ಯದ ಜನತೆಯ ಗಮನ ಸೆಳೆದಿತ್ತು. ಆ ವಿಚಾರವನ್ನ ಗಮನಿಸಿ ಶಾರದಕ್ಕನಿಗೆ ನಾನು ದೂರವಾಣಿ ಕರೆ ಮಾಡಿದೆ. ಶಾರದಕ್ಕ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ, ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿದ್ದೇನೆ ನಿಖಿಲ್ ಅವರೇ ಅಂತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಮುಟ್ಟಿಸಿದ ಆ ಕ್ಷಣ ನಾನು ಶಾರದಕ್ಕನಿಗೆ ಒಂದು ಮಾತು ಹೇಳಿದೆ, ನೀವು ಯಾವತ್ತೂ ಹೋರಾಟ ಪ್ರತಿಭಟನೆಯನ್ನ ಕೈಗೆತ್ಕೋಬೇಕು ಅಂತ ಇದ್ದೀರಿ ಅಂತ ಕೇಳಿದೆ. ಬಹುಶಃ ನಾನು ಸೋಮವಾರನೋ ಮಂಗಳವಾರನೋ ಫೋನ್ ಮಾಡಿದೆ, ಅವರು ಬುಧವಾರಕ್ಕೋ ಗುರುವಾರಕ್ಕೋ ಆ ಹೋರಾಟವನ್ನ ನಾವು ಕೈಗೆತ್ಕೋಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾನು ಶಾರದಕ್ಕನಿಗೆ ಒಂದು ಮನವಿ ಮಾಡಿದೆ, ಅಕ್ಕ ನಾನು ಡೆಲ್ಲಿಲಿದ್ದೀನಿ, ವಿಷಯ ನಾನು ಒಂದು ದೃಶ್ಯ ಮಾಧ್ಯಮದಲ್ಲಿ ಒಂದು ವಾಹಿನಿಯಲ್ಲಿ ನೋಡಿದೆ, ದಯವಿಟ್ಟು ನೀವು ಶುಕ್ರವಾರ ಈ ಹೋರಾಟವನ್ನು ಕೈಗೆತ್ಕೊಳ್ತಕ್ಕಂಥದ್ದು ಸಾಧ್ಯ ಆದರೆ ನಾನು ಕೂಡ ನಿಮ್ಮ ಜೊತೆನಲ್ಲಿ ಬಂದು ಈ ಹೋರಾಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆನಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನಕ್ಕ ಅಂತಕ್ಕಂಥದ್ದು ಹೇಳಿದ್ದೆ. ಅಕ್ಕ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟರು. ಇಲ್ಲ ನಿಖಿಲ್ ಅವರೇ, ನೀವು ಬರ್ತೀರಾ ಅಂತಕ್ಕಂಥದ್ದಾದ್ರೆ ದಯವಿಟ್ಟು ಬನ್ನಿ, ಇದು ಬಹಳ ಗಂಭೀರವಾದಂಥ ವಿಚಾರ,
ಈಗ ನಾನು ವೇದಿಕೆಯಲ್ಲಿ ಕೂತಾಗ ಒಂದು 3 ಜನ ಹೆಣ್ಮಕ್ಳು ಬಂದಂಥದ್ದು. 3 ಜನ ಹೆಣ್ಮಕ್ಳಲ್ಲಿ ಒಬ್ರು ಹೆಣ್ಮಕ್ಳು ಬಂದು ಹೇಳ್ತಾರೆ, ಹೆಣ್ಮಗಳು ನನ್ನ ಮಗನ ಮೇಲೆ ಅಲ್ಸಲ್ಲದ ಸುಳ್ಳಿನ ಆರೋಪದ ಕೇಸನ್ನು ಹಾಕಿ ನನ್ನ ಮಗನ್ನ ಕ್ಷೇತ್ರದಿಂದ ಊರಿನಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ನ ಈಗಾಗಲೇ ಇಲ್ಲಿಂದ ಸಾಕಷ್ಟು ಅಧಿಕಾರಿಗಳನ್ನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಏನು ಪರ್ಮನೆಂಟ್ ಶಾಸಕರ ರೇ ಸ್ವಾಮಿ, ಮಿಸ್ಟರ್ ಶಾಸಕರೇ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ನಿಮ್ಮನ್ನ ನೀವು ಎಷ್ಟೇ ಬಲಿಷ್ಠ ಅಂತ ಅನ್ಕೊಳ್ಳಿ, ನಿಮ್ಮನ್ನ ಎಷ್ಟೇ ನೀವು ಪ್ರಭಾವಿ ಅಂತ ನೀವು ಅನ್ಕೊಂಡು ನೀವು ಬೆನ್ನು ತಟ್ಕೋಬಹುದು. ಹೌದಪ್ಪ, ಕ್ಷೇತ್ರ ಜನತೆ ನಿಮ್ಮಂತ ರಾಕ್ಷಸನ್ನ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಬಳುವಳಿ ಇದು. ಆಯ್ತು, ಆ ಹೆಣ್ಣುಮಗಳು ಅವ್ರ ಅಳಿಲನ್ನ ತೋಡ್ಕೊಂಡ್ರು, ಹಣ ಹಿಂಗ ಆಗಿದೆ, ದಯವಿಟ್ಟು ಇದನ್ನು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂದ್ರು. ಮತ್ತೊಬ್ರು ಹೆಣ್ಮಗಳು ಬಂದ್ರು, ನನ್ನ ಗಂಡನ ಕೊಲೆನೇ ಆಗಿದೆ ಅಂತಾರೆ ಅವರು. ದಯವಿಟ್ಟು ಅಲ್ಲಿ ನಮ್ಮ ಲೀಡರ್ ಮನೆಗೆ ಬನ್ನಿ, ನಾ ಮಾತಾಡ್ತೀನಿ ಅಂತ 3 ಜನ ಕೇಳಿದೀನಿ. ಮತ್ತೊಬ್ರು ಬರ್ತಾರೆ, 3 ಎಕರೆ ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಅಡಕೆ ಬೆಳ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ, ನಮಗೆ ಯಾವುದು ನೋಟಿಸ್ ಜಾರಿ ಮಾಡಿದಿರಾ, ಸೀದಾ ಅದೇನೋ ರಸ್ತೆ ಮಾಡಬೇಕು, ನಕಾಶೆ ರಸ್ತೆನೋ ಅದು ಎಂಥದೋ ಮಾಡಬೇಕು ಅಂತದ್ದು ಹೇಳ್ಕೊಂಡು ನನಗೊಂದು ನೋಟಿಸು ಕೂಡ ಕೊಡ್ದಿರಾ ನಮ್ಮನ್ನ ಇವತ್ತು ಹೊರಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಹೆಣ್ಮಗಳು ಬಂದು ಹೇಳ್ತಾರೆ. ಒಂದು ಮಾತನ್ನ ಇವತ್ತು ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಭದ್ರಾವತಿ ತಾಲೂಕಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ 224 ಕ್ಷೇತ್ರ ಹೊಂದಿರಬಹುದು. ಆದರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ತಾಲೂಕಿನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಿಮ್ಮ ನೋವು, ನಿಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದರ್ಪ, ದೌರ್ಜನ್ಯ, ಅಹಂಕಾರ ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥ ಶಕ್ತಿ ಭಗವಂತ ಜನತಾದಳ ಪಕ್ಷದ ಎಲ್ಲ ಭದ್ರಾವತಿ ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಕೊಟ್ಟಿದ್ದಾರೆ. ಅದನ್ನ ಅಪ್ಪಾಜಿ ಗೌಡ್ರು ನಿಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ನನಗೆ ಯಾವುದೇ ಸಂಶಯ ಇಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.